He actually speaks very good English. ನಮಸ್ಕಾರ ಸರ್. ಟ್ರಂಪ್ ಮತ್ತು ಮೋದಿ ಒಳ್ಳೆಯ ಸ್ನೇಹಿತರಾಗಿದ್ದರು. ಮೋದಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಟ್ರಂಪ್ ಹೇಳಿಕೊಂಡಿದ್ರು. G7 ಶೃಂಗಸಭೆಯಲ್ಲಿ ಆಕ್ಚುಲಿ ಸ್ಪೀಕ್ಸ್ ವೆರಿ ಗುಡ್ ಇಂಗ್ಲಿಷ್ ಎಂದು ಮೋದಿಜಿ ಅವರತ್ತ ಬೆಟ್ ಮಾಡಿ ಟ್ರಂಪ್ ಹೇಳಿದಾಗ ಮೋದಿಜಿ ಗಾಗಾಯಿಸಿ ನಕ್ಕಿದ್ದು. ಇವೆಲ್ಲ ನೋಡಿದಾಗ ಮೋದಿ ಟ್ರಂಪ್ ಸ್ನೇಹ ಅಜರಾಮರ ಎಂಬ ಭಾವನೆ ಇತ್ತು. ಆದರೆ ಈಗೇನಾಗಿದೆ ಸರ್, ಅವರಿಬ್ಬರ ಸ್ನೇಹ ಮಣ್ಣಿನ ಮಡಕೆಯಂತೆ ಒಡೆದು ಚೂರಾಗಿದೆ. ಟ್ರಂಪ್ 3 ಬಾರಿ ಕರೆ ಮಾಡಿದ್ರು ಮೋದಿಜಿ ಕರೆಯನ್ನು ಸ್ವೀಕರಿಸಲಿಲ್ಲವಂತೆ. ಮೋದಿಜಿ ಟ್ರಂಪಿಗೆ ಮುನ್ಸಿಕೊಳ್ಳಲು ಕಾರಣಗಳೇನು ಸರ್? ಇದಕ್ಕೆಲ್ಲ ಅನೇಕ ಕಾರಣಗಳಿವೆ. ಮಗಾ ಪ್ರೋಗ್ರಾಮ್, ಭಾರತ ಪಾಕ್ ನಡುವೆ ಸೀಸ್ ಫೈರ್ಗೆ ಟ್ರಂಪ್ಗೆ ಕ್ರೆಡಿಟ್ ಸಿಗೋದೇ ಇರೋದು, ಇದರಿಂದ ತನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೈತಪ್ಪಿ ಹೋಯ್ತಲ್ಲ ಅಂತ ಟ್ರಂಪ್ ಕೋಪ, ಮತ್ತು ಭಾರತದ ಮೇಲೆ 50% ಟಾರಿಫ್ ಹೇರಿಕೆ, ಇವೆಲ್ಲ ಕಾರಣಗಳಿಂದಾಗಿ ಮೋದಿ ಮತ್ತು ಟ್ರಂಪ್ ಗಾಢ ಸ್ನೇಹಿತರಾಗಿದ್ದವರು ಈಗ ಎದುರು ಬದುರು ಮುಖ ಕೊಟ್ಟು ಮಾತನಾಡದ ಸ್ಥಿತಿಯಲ್ಲಿದ್ದಾರೆ. ಮಗಾ ಪ್ರೋಗ್ರಾಮ್ ಅಂದರೆ ಗಂಡು ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಪ್ರೋಗ್ರಾಮ ಸರ್? ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಎಲ್ಲವನ್ನು ವಿಶ್ಲೇಷಣೆ ಮಾಡಿ ಒಂದೊಂದಾಗಿ ಹೇಳ್ತೇನೆ ನೋಡಿ. ಮಗ ಎಂದರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಎಂಬ ಕಾರ್ಯಕ್ರಮ. ಟ್ರಂಪ್ ಚುನಾವಣೆ ಸಂದರ್ಭದಲ್ಲೇ ಮಗಾ ಕಾರ್ಯಕ್ರಮ ಜಾರಿ ತರುವುದಾಗಿ ಹೇಳಿದ್ರು. ಗೆದ್ದು ಅಧ್ಯಕ್ಷರಾದ ಮೇಲೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕಲ್ಲ. ಮಗಾ ಕಾರ್ಯಕ್ರಮ ಎಂದರೆ ಎಲ್ಲ ದೇಶಗಳ ಮೇಲೆ ಹೆಚ್ಚುವರಿ ಸುಂಕದ ಬರೆಯನ್ನು ಹಾಕಿ ಆ ಸುಂಕದ ಹಣವನ್ನು ಬೊಕ್ಕಸದಲ್ಲಿ ತುಂಬಿ ಅಮೆರಿಕವನ್ನು ಮತ್ತೆ ಗ್ರೇಟ್ ಮಾಡೋದು ಎಂದರ್ಥವೇ ಸರ್? ಹಾಗೆ ಎಂದಿಟ್ಟುಕೊಳ್ಳಿ, ಈಗ ಟ್ರಂಪ್ ಮಾಡ್ತಿರೋದು ಅದೇ ಕೆಲಸ. ಟ್ರಂಪ್ ಹೆಚ್ಚುವರಿ ಸುಂಕ ವಿಧಿಸೋದನ್ನು ಅಮೆರಿಕದ ಫೆಡರಲ್ ಕೋರ್ಟ್ ಕಾನೂನು ಬಾಹಿರ ಎಂದು ತೀರ್ಪು ನೀಡಿದ್ದೇ ತಡ ಟ್ರಂಪ್ ಬಾಯಿ ಬಡಿದುಕೊಳ್ಳಲು ಶುರು ಮಾಡಿದ್ರು. ಅಯ್ಯೋ, ನಮ್ಮ ರಾಷ್ಟ್ರಕ್ಕೆ $16 ಲಕ್ಷ ಕೋಟಿ ನಷ್ಟವಾಗುತ್ತೆ ಅಂತೆಲ್ಲ ಬಡಬಡಿಸಿದರು. ಈಗ $16 ಲಕ್ಷ ಕೋಟಿ ಅಮೆರಿಕಕ್ಕೆ ಎಲ್ಲಿಂದ ಬಂದಿದ್ದು? ನಾನಾ ದೇಶಗಳಿಂದ ಹೆಚ್ಚುವರಿ ಸುಂಕದ ಮೂಲಕ ಸಂಗ್ರಹ ಮಾಡಿದ್ದು. ಆ ಸಂಗ್ರಹ ಮಾಡಿದ ಹಣ ಎಲ್ಲಿ ವಾಪಸ್ ಕೊಡಬೇಕಾಗುತ್ತೋ ಅಂತ ಟ್ರಂಪ್ಗೆ ಈಗ ಭಯ ಶುರುವಾಗಿದೆ. ಸರ್, ಭಾರತ ಮತ್ತು ಪಾಕಿಸ್ತಾನದ ಕದನ ವಿರಾಮ ಘೋಷಣೆಗೆ ಡೀಲ್ ಮಾಡಿದ್ದು ತಾವೇ ಎಂದು ಟ್ರಂಪ್ ಹೋದ ಕಡೆಯಲ್ಲೆಲ್ಲ ಹೇಳಿಕೊಂಡು ತಿರುತ್ತಿದ್ದಾರಲ್ಲ. On Saturday, my administration helped broker a full and immediate ceasefire. I think a permanent one between India and Pakistan, ending a dangerous conflict of two nations with lots of nuclear weapons. We are going to do a lot of trade with you guys. Stop it. Let us stop it. If you don't stop it, we are not going to do any trade with you. They did it for a lot of reasons, and we stopped the nuclear conflict. I think it would have been a bad nuclear war. Millions of people would have been killed. दुनिया के किसी भी नेता ने भारत के ऑपरेशन रोकने के लिए नहीं कहा. हमारे मिसाइल उन्होंने पाकिस्तान के हर कोने में प्रचंड प्रहार किया, जिसकी पाकिस्तान ने कभी कल्पना नहीं. और जब इतना कड़ा प्रहार हुआ, पाकिस्तान ने कभी सोचा तक नहीं. तब जाकर के पाकिस्तान ने फ़ोन करके DGMO के सामने फ़ोन करके गुहार लगाई, बस करो, बहुत मारा, अब ज़्यादा मार डालने का ताकत नहीं है, प्लीज़ हमने रोक दो. ये पाकिस्तान के DGMO का फ़ोन था. मैं आज दोबारा कह रहा हूँ, भारत की स्पष्ट नीति, सुचारत नीति रही थी. हमारा एक्शन नॉन एक्सलेटरी. दुनिया के किसी भी नेता ने भारत की ऑपरेशन रोकने के लिए नहीं कहा. ಭಾರತ ಆಪರೇಷನ್ ಸಿಂಧೂರ ಕಾರ್ಯಕ್ರಮ ನಿಲ್ಲಿಸುವಂತೆ ಈ ಪ್ರಪಂಚದ ಯಾವೊಬ್ಬ ನೇತಾರನ್ನು ಹೇಳಿಲ್ಲ ಎಂದು ಮೋದಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ತಮ್ಮಿಂದಲೇ ಈ ಸೀಸ್ ಫೈರ್ ಆಗಿದ್ದಂತ ಟ್ರಂಪ್ ಅವರೆಲ್ಲ ಪ್ರಚಾರ ಮಾಡಿದ್ದು ಏಕೆ ಸರ್? ಟ್ರಂಪ್ ಸೀಸ್ ಫೈರ್ ಡೀಲ್ ಮಾಡೋ ಮೂಲಕ ನೊಬೆಲ್ ಶಾಂತಿ ಪ್ರಶಸ್ತಿ ಮೇಲೆ ಕಣ್ಣು ಹಾಕಿದ್ರು. ಆದರೆ ಅದು ಯಾವಾಗ ಟುಸ್ ಆಯಿತು, ಆಗ ಟ್ರಂಪ್ ಸಿಟ್ಟು ನೆತ್ತಿಗೇರಿತ್ತು. ದಿಢೀರಂತ 50% ಸುಂಕವನ್ನು ಭಾರತದ ಸರಕುಗಳ ಮೇಲೆ ಹೇರಿದ್ರು. ಆದರೆ ಭಾರತ ರಷ್ಯಾದಿಂದ ತೈಲ ಖರೀದಿಸಿದ್ರಿಂದ ಭಾರತದ ಮೇಲೆ 25% ಸುಂಕವನ್ನು ದಂಡದ ರೂಪದಲ್ಲಿ ಹಾಕಿದ್ದಾಗಿ ಟ್ರಂಪ್ ಹೇಳಿದ್ದಾರಲ್ಲ ಸರ್? ಇಲ್ಲ, ನೆಪ ಮಾತ್ರ ಕೇಳಿದ್ದು. ಭಾರತ ನನಗೆ ಸಿಗಬೇಕಿದ್ದ ನೊಬೆಲ್ ಪ್ರಶಸ್ತಿಯನ್ನು ತಪ್ಪಿಸಿದೆ, ಆ ಕಾರಣಕ್ಕಾಗಿ 25% ಹೆಚ್ಚುವರಿ ಸುಂಕ ಏರಿದ್ದಾಗಿ ಟ್ರಂಪ್ ಬಹಿರಂಗವಾಗಿ ಮಾತ್ರ ಬಾಯಿ ಬಿಟ್ಟಿಲ್ಲ. ಟ್ರಂಪ್ ದ್ವಂದ್ವ ನೀತಿ ಹೇಗಿದೆ ಅಂದರೆ, ಒಂದು ಕಡೆ ಮೋದಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳೋದು, ಇನ್ನೊಂದು ಕಡೆ ಭಾರತ ಸರಕುಗಳ ಮೇಲೆ 100% ಸುಂಕ ಏರುವಂತೆ ಯುರೋಪ್ ರಾಷ್ಟ್ರಗಳಿಗೆ ಒತ್ತಾಯಿಸೋದು. ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅನ್ನುವಂತಿದೆ ಟ್ರಂಪ್ ಧೋರಣೆ.
ಭಾರತ ಸರಕುಗಳಿಗೆ 100% ಸುಂಕ ವಿಧಿಸಬೇಕೆಂಬ ಟ್ರಂಪ್ ಸಲಹೆಯನ್ನು ಯುರೋಪ್ ರಾಷ್ಟ್ರಗಳು ಸಗಟಾಗಿ ತಿರಸ್ಕರಿಸಿವೆ. ಟ್ರಂಪ್ ಹೆಚ್ಚುವರಿ ಸುಂಕ ಹೇರಿದ್ದರಿಂದ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳ ಮೇಲೆ ಯಾವ ಪರಿಣಾಮ ಬೀರಿದೆ ಸರ್? ಟ್ರಂಪ್ 50% ಸುಂಕ ಏರಿದ್ರಿಂದ ತಾತ್ಕಾಲಿಕವಾಗಿ ಭಾರತದ ಉಡುಪು ತಯಾರಿಕೆ ಉದ್ಯಮ ಮತ್ತು ರತ್ನ ಉದ್ಯಮಗಳ ಮೇಲೆ ಬಿದ್ದಿದೆ. ಆದರೆ ಭಾರತ ತನ್ನ ಸರಕುಗಳ ರಫ್ತಿಗೆ ಪರ್ಯಾಯ ಮಾರುಕಟ್ಟೆ ಹುಡುಕ್ತಾ ಇದೆ. UK, ಜಪಾನ್, ದಕ್ಷಿಣ ಕೊರಿಯಾ, ಜರ್ಮನಿ, ಫ್ರಾನ್ಸ್ ಮತ್ತು ಆಸ್ಟ್ರೇಲಿಯಾ ಮುಂತಾದ ದೇಶಗಳ ಕಡೆ ಭಾರತ ಕಣ್ಣು ಹಾಯಿಸಿದೆ. ಐರೋಪ್ಯ ಒಕ್ಕೂಟ, ಓಮನ್, ನ್ಯೂಜಿಲೆಂಡ್ ಮುಂತಾದ ರಾಷ್ಟ್ರಗಳ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಕ್ಕೆ ಭಾರತ ತಯಾರಾಗಿದೆ. ಆದರೆ ಭಾರತ ಆರ್ಥಿಕತೆ ಕುಂಠಿತಗೊಳಿಸಬೇಕೆಂದು ನಿರ್ಧರಿಸಿದ ಅಮೆರಿಕಕ್ಕೆ ಟ್ಯಾರಿಫ್ ಹೆಚ್ಚಳವು ಅದಕ್ಕೆ ಉಲ್ಟಾ ಹೊಡೆದಿದೆ. ಅಮೆರಿಕದ ಈ ಟ್ಯಾರಿಫ್ ನೀತಿ ಅಮೆರಿಕದ ಬುಡಕ್ಕೆ ಬೆಂಕಿ ಇಡ್ತಾ ಇದೆ. ಡಾಕ್ಟರ್, ಪ್ಲೀಸ್ ಸೇವ್ ಮೈ ಲೈಫ್. Okay, but medicine shortage, India not supplying enough due to 50% tariff. I will try my best. Oh my God. Airport full empty, tourists are not coming by flight. What happens to my country? Oh my God. ಭಾರತ ಅಮೆರಿಕಕ್ಕೆ ಸುಮಾರು 40% ಔಷಧಿ ರಫ್ತು ಮಾಡ್ತಾ ಇತ್ತು. ಚೀನಾ ಕೂಡ ಅಮೆರಿಕಕ್ಕೆ ಔಷಧಿಗಳ ರಫ್ತನ್ನು ಮಾಡ್ತಾ ಇತ್ತು. ಆದರೆ ಈಗ ಅವೆರಡು ರಾಷ್ಟ್ರಗಳು ಅಮೆರಿಕಕ್ಕೆ ಔಷಧಿಗಳ ರಫ್ತನ್ನು ಕುಂಠಿತಗೊಳಿಸಿದೆ. ಇದರಿಂದಾಗಿ ಅಮೆರಿಕದಲ್ಲಿ ಪೇನ್ ಕಿಲ್ಲರ್, ಆ್ಯಂಟಿಬಯೋಟಿಕ್ ಮುಂತಾದ ಔಷಧಿಗಳು ಸಿಗದೆ ರೋಗಿಗಳು ಪರದಾಡುವ ಸ್ಥಿತಿ ಉಂಟಾಗಿದೆ. ಕೆಲವು ಔಷಧಿ ಸಿಕ್ಕಿದ್ದರೂ ಅದಕ್ಕೆ ದುಬಾರಿ ದರ ತೆತ್ತು ಖರೀದಿಸಬೇಕಾಗುತ್ತೆ. ಅಮೆರಿಕದ ಇಮಿಗ್ರೇಷನ್ ಕಠಿಣ ನೀತಿಯಿಂದಾಗಿ ಅಮೆರಿಕದ ಏರ್ಪೋರ್ಟ್ಗಳು ವಿದೇಶಿ ಪ್ರವಾಸಿಗಳ ಕೊರತೆಯಿಂದ ಈಗ ಬಿಕೋ ಎನ್ನುತ್ತಾ ಇವೆ. ಫ್ಲೈಟ್ಗಳಲ್ಲಿ 3-4 ಪ್ರಯಾಣಿಕರಿದ್ದರೆ ಅದೇ ಹೆಚ್ಚು ಅನ್ನುವಂತಾಗಿದೆ. ಸುಂಕ ಹೆಚ್ಚಳದಿಂದ ಅಮೆರಿಕದ ಗ್ರಾಹಕರಿಗೆ ಸರಕುಗಳ ದರ ಏರಿಕೆಯ ಬಿಸಿ ತಟ್ಟಿದೆ. ಈಗ ಭಾರತ ಮತ್ತು ಚೀನಾದ ಕಣ್ಣು ಮೆಕ್ಡೊನಾಲ್ಡ್ ಮೇಲೂ ಬಿದ್ದಿದೆ. ಮೆಕ್ಡೊನಾಲ್ಡ್ ಬರ್ಗರ್ಗಳ ಮೇಲೆ 300% ಟ್ಯಾರಿಫನ್ನು ಭಾರತ ಮತ್ತು ಚೀನಾ ಏರಿದ್ರಿಂದ ಮೆಕ್ಡೊನಾಲ್ಡ್ ಕುಸಿದು ಬೀಳುವ ಹಂತ ತಲುಪಿದೆ. ಟ್ರಂಪ್ ಈಗ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ನಾನು ಹೂಡಿದ್ದ ತಂತ್ರ ನನಗೆ ಬ್ಯಾಕ್ ಫೈರ್ ಆಯ್ತಲ್ಲ ಅಂತ ಟ್ರಂಪ್ ಚಿಂತಾಕ್ರಾಂತರಾಗಿದ್ದಾರೆ. ಭಾರತ ಅಮೆರಿಕ ದೊಡ್ಡ ಮಾರುಕಟ್ಟೆ ಅನ್ನೋದು ಈಗ ಟ್ರಂಪ್ಗೆ ಜನೋದಯವಾಗ್ತಿದೆ. ಇಂದು ಮೋದಿಜಿಯವರ 75ನೇ ವರ್ಷದ ಬರ್ಡೇಗೆ ಟ್ರಂಪ್ ಫೋನ್ ಮಾಡಿ ಶುಭಾಶಯ ಹೇಳಿದ್ದಾರೆ. ಆದರೆ 50% ಟ್ಯಾರಿಫ್ ಮಾತ್ರ ಹಾಗೆಯೇ ಉಳಿದುಕೊಂಡಿದೆ. Hello, this is President of USA, Donald Trump speaking. You can speak with Mr. Modi. Yes, sir. Wish you happy birthday, Mr. Modi. Thank you, sir. Let us continue trade talk, Mr. Modi. Reduce 50% tariff, sir. Oh, no. ಮಿತ್ರರೇ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.